ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್. ಫಸ್ಟ್ PUC ಫಿಸಿಕ್ಸನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದರಲ್ಲೂ ಮೋಷನ್ ಇನ್ 2 ಡೈಮೆನ್ಷನ್ ಅಥವಾ ಮೋಷನ್ ಇನ್ ಅ ಪ್ಲೇನ್. ಸೊ ಹಿಂದಿನ ವಿಡಿಯೋದಲ್ಲಿ ಪ್ರೊಜೆಕ್ಟೈಲ್ ಮೋಷನ್ಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಚರ್ಚೆ ನಡೆದಿತ್ತು. ಟ್ರಾಜೆಕ್ಟರಿ ಆಫ್ ಎ ಪ್ರೊಜೆಕ್ಟೈಲ್ ಈಸ್ ಪ್ಯಾರಾಬೋಲಾ ಅಂತ, ಆಮೇಲೆ ಎಕ್ಸ್ಪ್ರೆಷನ್ ಫಾರ್ ಹೈಟ್, ರೇಂಜ್, ಟೈಮ್ ಆಫ್ ಫ್ಲೈಟ್, ಟೈಮ್ ಆಫ್ ಅಸೆಂಟ್, ಟೈಮ್ ಆಫ್ ಡಿಸೆಂಟ್ ಇದೆಲ್ಲ ಡಿಸ್ಕಸ್ ಮಾಡಿದ್ದೀವಿ. ಆಮೇಲೆ ಇಂದಿನ ವಿಡಿಯೋದಲ್ಲಿ ನಾನು ಈ ಹೈಟ್ ಕ್ಯಾಲ್ಕುಲೇಷನ್ ಅಥವಾ ಮ್ಯಾಕ್ಸಿಮಮ್ ಹೈಟ್ನ ಡಿರೈವೇಷನನ್ನು ಒಂದು ಥರ ಮಾಡಿದ್ದೆ. ಏನಪ್ಪ ಅಂತಂದರೆ ಮ್ಯಾಕ್ಸಿಮಮ್ ಹೈಟಲ್ಲಿ ವೆಲಾಸಿಟಿ 0 ಅಂತ ತಗೊಂಡು ಒಂದು ಡಿರೈವೇಷನನ್ನು ಮಾಡಿದ್ದೆ. ಅಲ್ಲಿ ನೆಗೆಟಿವ್ ಸೈನ್ ಬಂದಿತ್ತು, ನೆಗೆಟಿವ್ ಸೈನನ್ನು ನೆಗ್ಲೆಕ್ಟ್ ಮಾಡಿ ಅಂತ ಹೇಳಿದ್ದೆ. ಅದು ಒಂದು ಮೆಥಡ್. ಇನ್ನೂ ಒಂದು ಮೆಥಡ್ ಇದೆ, ಅದನ್ನು ಹೇಳ್ಬಿಡ್ತೀನಿ. ಎರಡರಲ್ಲಿ ಯಾವ್ದು ಬರೋದ್ರೂ ನಡೆಯುತ್ತೆ. ಸೊ ಫಸ್ಟ್ ಐ ವಿಲ್ ಟೇಕ್ ಅಪ್ ದ ಹೈಟ್ ಕ್ಯಾಲ್ಕುಲೇಷನ್. ವೆಲ್ಕಮ್ ಬ್ಯಾಕ್. ಸೊ ದಿಸ್ ಈಸ್ ದ ಪ್ರೊಜೆಕ್ಟೈಲ್ path. So 2-dimensional motion, so we must have x-axis and y-axis. So this is the projectile motion and this is the maximum height. Okay, ಆಮೇಲೆ ನಮಗೆಲ್ಲ ಗೊತ್ತು, ಇಲ್ಲಿಗೆ ಬಂದಾಗ velocity y component is 0 ಅಂತ. Okay, now at maximum height velocity y component is 0, but I am not taking at that point. I simply take this equation, s is equal to ut plus half at square. S is nothing but h. H is equal to u ಬಂದು vy into t plus half into a ಬಂದು minus g t square, where t is time of ascent. Okay, well, substitute for vy. Please recall from previous video, vy is nothing but v naught sin theta, okay, into t minus gt square divided by 2. ಮತ್ತೊಮ್ಮೆ ಹೇಳ್ತೀನಿ, ಈ ಟಿ ಟೈಮ್ ಆಫ್ ಅಸೆಂಟನ್ನು ನಾವು ಆಗಲೇ ಡಿರೈವ್ ಮಾಡಿದ್ದೀವಿ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಪುಟ್ ಟಿ ಈಸ್ ಈಕ್ವಲ್ ಟು ವಿ ನಾಟ್ ಸೈನ್ ತೀಟಾ ಡಿವೈಡೆಡ್ ಬೈ ಜಿ. ದಿಸ್ ಈಸ್ ವಾಟ್ ವಿ ಹ್ಯಾವ್ ಡಿರೈವ್ಡ್ ಇನ್ ದ ಪ್ರೀವಿಯಸ್ ವಿಡಿಯೋ. ಸೊ ಟಿ ಎಲ್ಲೆಲ್ಲಿದೆಯೋ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ, ಅವಾಗ ಹೆಚ್ ಈಸ್ ಈಕ್ವಲ್ ಟು ವಿ ನಾಟ್ ಸೈನ್ ತೀಟಾ ಇಂಟು ಅಗೇನ್ ವಿ ನಾಟ್ ಸೈನ್ ತೀಟಾ, v naught sin theta divided by g, that is in the place of t, minus g by t, g by 2, t ಅಲ್ಲ ಇದು g by 2, ಇಲ್ಲಿ ಇದೆಯಲ್ಲ g by 2 into t ಜಾಗಕ್ಕೆ again v naught sin theta divided by g whole square ಹಾಕ್ತೀರಾ. ಓಕೆನಾ? now simplify. So h is equal to v naught square sin theta sin square theta divided by g minus ಇಲ್ಲಿ ಒಂದು ಜಿ ಸ್ಕ್ವೇರ್ ಇರುತ್ತಲ್ವ, ಇಲ್ಲಿ ಜಿ ಸ್ಕ್ವೇರ್ ಒಂದು ಜಿ ಕ್ಯಾನ್ಸಲ್ ಆಗಿ ಇದು ಬರೀ 1/2 ಆಗುತ್ತೆ. ಇನ್ನು ಉಳಿಯೋದು ವಿ ನಾಟ್ ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಜಿ. ಸರ್, ಇದು ಜಿ ಸ್ಕ್ವೇರ್ ಇರಬೇಕಿತ್ತು, ಕರೆಕ್ಟ್, ಜಿ ಸ್ಕ್ವೇರೇನೆ, ಆದರೆ ಒಂದು ಜಿಯನ್ನು ಕ್ಯಾನ್ಸಲ್ ಮಾಡಿದ್ದೀನಿ. ನೋಡಿ, ವಿ ನಾಟ್ ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ, ವಿ ನಾಟ್ ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಜಿ ಎರಡರಲ್ಲೂ ಕಾಮನ್ ಇದೆ. ಅಲ್ಲಿಗೆ ಹೆಚ್ ಇಸ್ ಈಕ್ವಲ್ ಟು ವಿ ನಾಟ್ ಸೈನ್ ಥೀಟಾ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಜಿ ಕಾಮನ್ ತೊಗೊಂಡ್ಬಿಡ್ತೀನಿ. ಇನ್ನು ಉಳಿಯೋದು ಇಲ್ಲಿ 1, ಅಲ್ಲಿ ಮೈನಸ್ ಹಾಫ್. ಓಕೆನಾ? ವಿ ನಾಟ್ ಸೈನ್ ಥೀಟಾ ಹೋಲ್ ಸ್ಕ್ವೇರ್, ವಿ ನಾಟ್ ಸ್ಕ್ವೇರ್ ಸೈನ್ ಸ್ಕ್ವೇರ್ ಬರೆಯೋ ಬದಲಿಗೆ ವಿ ನಾಟ್ ಸೈನ್ ಥೀಟಾ ಹೋಲ್ ಸ್ಕ್ವೇರ್ ಬರ್ತಿದ್ದೀನಿ. ಅಲ್ಲಿಗೆ ಹೆಚ್ ಇಸ್ ಈಕ್ವಲ್ ಟು 1 ಮೈನಸ್ ಹಾಫ್ ಅಂದರೆ ಹಾಫೇ ಅಲ್ವಾ, ಹಾಫ್ ಇಂಟು ವಿ ನಾಟ್ ಸೈನ್ ಥೀಟಾ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಜಿ, ಅಥವಾ ಹೆಚ್ ಇಸ್ ಈಕ್ವಲ್ ಟು ವಿ ನಾಟ್ ಸೈನ್ ಥೀಟಾ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2g. ಸೊ ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಮ್ಯಾಕ್ಸಿಮಮ್ ಹೈಟ್. ಇದನ್ನು ನಾನು ಲಾಸ್ಟ್ ವಿಡಿಯೋದಲ್ಲೂ ಡಿರೈವ್ ಮಾಡಿರೋದು. ಓನ್ಲಿ ಥಿಂಗ್ ಅಲ್ಲಿ ಏನು ಬಂದಿತ್ತು, ಮೈನಸ್ ಸೈನ್ ಬಂದಿತ್ತು, ಮೈನಸ್ ಸೈನನ್ನು ನೆಗ್ಲೆಕ್ಟ್ ಮಾಡಿ ಅಂತ ಹೇಳಿದ್ದೆ. ಸೊ ದಿಸ್ ಈಸ್ ಅಬೌಟ್ ಮ್ಯಾಕ್ಸಿಮಮ್ ಹೈಟ್, ರೇಂಜ್, ಪ್ರೊಜೆಕ್ಟೈಲ್, ಟೈಮ್ ಆಫ್ ಅಸೆಂಟ್, ಟೈಮ್ ಆಫ್ ಡಿಸೆಂಟ್, ಆಮೇಲೆ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅವೆಲ್ಲ ಹೇಳಿದ್ದೀನಿ. ಇನ್ನೊಂದ್ಸತಿ ಈ ವಿಡಿಯೋ ನೋಡೋ ಮುಂಚೆ ಅದನ್ನು ಇನ್ನೊಂದ್ಸತಿ ನೋಡಿಬಿಡಿ. ಬನ್ನಿ ಮಕ್ಕಳೇ, ಇಷ್ಟಾದಮೇಲೆ ಇನ್ನೊಂದು ಸ್ಟೆಪ್ ಮುಂದೆ ಹೋಗೋಣ. ಈಗ ಒಂದು ಟೇಬಲ್ ಇದೆ ಅಥವಾ ಒಂದು ಬಿಲ್ಡಿಂಗ್, ಟೇಬಲ್ ಬೇಡ, ಬಿಲ್ಡಿಂಗ್ ಇದೆ. ಬಿಲ್ಡಿಂಗ್ನ ಮೇಲೆ ನಿಂತ್ಕೊಂಡಿದ್ದೀರಾ, ಇಲ್ಲಿ ಬಿಲ್ಡಿಂಗ್ನ ತೋರಿಸ್ತಾರೆ, ತುಂಬ ದೊಡ್ಡದಾಗಿ ಬರೀಬೇಕಾಗುತ್ತೆ. ಇಲ್ಲಿಂದ ಒಂದು ಚೆಂಡನ್ನು ಹೀಗೆ ಎಸಿತೀರಾ, ಬಿಲ್ಡಿಂಗಿಂದ ಹೀಗೆ ಎಸಿತೀರಾ, ಆಯಿತಾ? ಅಂದರೆ ಯು ಆರ್ ಪ್ರೊಜೆಕ್ಟಿಂಗ್ ಹಾರಿಸಾಂಟಲಿ, ಯು ಆರ್ ಥ್ರೋಯಿಂಗ್ ಹಾರಿಸಾಂಟಲಿ. ಅದೇ ಟೈಮಲ್ಲಿ ಇನ್ನೊಂದು ಚೆಂಡನ್ನು ಹೀಗೆ ಬಿಡ್ತೀರಾ, ಅಂದರೆ ಯು ಆರ್ ಡ್ರಾಪಿಂಗ್ ಒನ್ ಬಾಲ್ ಆ್ಯಂಡ್ ಯು ಆರ್ ಥ್ರೋಯಿಂಗ್ ಒನ್ ಬಾಲ್. ನೌ ದ ಕ್ವಶನ್, ವಿಚ್ ಬಾಲ್ ವಿಲ್ ರೀಚ್ ದಿ ಗ್ರೌಂಡ್ಸ್
ಫಾಸ್ಟ್ ಅಥವಾ ಮಚ್ ಅರ್ಲಿಯರ್, ಯಾವುದು ಬೇಗ ಭೂಮಿಯನ್ನು ತಲುಪುತ್ತೆ, ಹೀಗೆ ಎಸೆದಂಥ ಬಾಲ ಅಥವಾ ಹೀಗೆ ಬಿಟ್ಟಂಥ ಬಾಲ ಅಥವಾ ಎರಡೂ ಒಂದೇ ಸತಿ ರೀಚ್ ಆಗ್ತವ? ಆನ್ಸರ್, ದೇ ಬೋತ್ ವಿಲ್ ರೀಚ್ ದಿ ಗ್ರೌಂಡ್ ಸೈಮಲ್ಟೇನಿಯಸ್ಲಿ. Only thing, the ball which you throw like this will go that distance and then fall there. ಅಷ್ಟು ದೂರ ಹೋಗಿ ಕೆಳಗಡೆ ಬೀಳುತ್ತೆ. ಅದೇ ನೀನು ಇಲ್ಲೇ ಡ್ರಾಪ್ ಮಾಡಿದಂಥ ಬಾಲು ಕರೆಕ್ಟಾಗಿ ಬಿಲ್ಡಿಂಗ್ನ ಬುಡದಲ್ಲೇ ಬೀಳುತ್ತೆ. ಹೌದಾ ಸರ್? ಹೆಂಗೆ ಸರ್ ಇದು? ನಾನು ಹಿಂಗೆ ಎಸ್ತಿರ್ತೀನಲ್ಲ, ವೆಲಾಸಿಟಿ ಕೊಟ್ಬಿಟ್ಟಿರ್ತೀನಲ್ವಾ, ಅದು ಬೇಗ ಹೋಗಿ ಬೀಳಬೇಕಲ್ವಾ? ಥಿಂಕಿಂಗ್ ಸರಿ ಇದೆ, ಆದರೆ ಇನ್ನೊಂದು ಸ್ವಲ್ಪ ಅದಕ್ಕೆ ಆ್ಯಡ್ ಮಾಡಿ. ನೀವು ಕೊಟ್ಟಂಥ ವೆಲಾಸಿಟಿ ಹಾರಿಜಾಂಟಲ್ ವೆಲಾಸಿಟಿಗೂ ಕೆಳಗಡೆ ಬೀಳೋದಕ್ಕೂ ಸಂಬಂಧ ಇಲ್ಲ. ಹಾರಿಜಾಂಟಲ್ ವೆಲಾಸಿಟಿ ಏನಿದ್ರೂ ಬಾಲನ್ನು ದೂರಕ್ಕೆ ಎಳ್ಕೊಂಡು ಹೋಗ್ಲಿಕ್ಕೆ ಸಹಾಯ ಮಾಡುತ್ತೆಯೇ ಹೊರತು ಕೆಳಗಡೆ ಬೀಳಲಿಕ್ಕೆ ಸಹಾಯ ಮಾಡೋದಿಲ್ಲ. ಕೆಳಗಡೆ ಬೀಳಲಿಕ್ಕೆ ಸಹಾಯ ಮಾಡೋದು ಓನ್ಲಿ ವರ್ಟಿಕಲ್ ವೆಲಾಸಿಟಿ, ದಟ್ ಈಸ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿಯಿಂದ ವೇರಿ ಆಗುವಂಥ ವೆಲಾಸಿಟಿ. ಅಂದರೆ ಮೇಲಕ್ಕೆ ಹೋಗ್ತಾ 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 ಕಡಿಮೆ ಆಗೋದು, ಕೆಳಗಡೆ ಬರ್ತಾ 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 ಜಾಸ್ತಿ ಆಗೋ ವೆಲಾಸಿಟಿ ಇದೆಯಲ್ಲ, ವೈ ಕಾಂಪೊನೆಂಟು, ದಟ್ ಈಸ್ ರೆಸ್ಪಾನ್ಸಿಬಲ್. ನೀವು ಹೀಗೆ ಹೆಸರಿ ಹೊರತು ಹೀಗೆ ಹೆಸಿಲಿಲ್ಲ. ಹೀಗೆ ಹೆಸದಂಥ ವೆಲಾಸಿಟಿ ಹಾರಿಜಾಂಟಲ್, ಅದಕ್ಕೆ ವರ್ಟಿಕಲ್ ಕಾಂಪೊನೆಂಟ್ ಇರಲಿಲ್ಲ. ಆಮೇಲೆ ಹಿಂಗೆ ಸುಮ್ಮನೆ ಬಿಡ್ತಾ ಇದ್ದೀರಲ್ಲ ಬಾಲು, ಅದಕ್ಕೂ ವರ್ಟಿಕಲ್ ಕಾಂಪೊನೆಂಟ್ ಇರಲಿಲ್ಲ. ಅಂದರೆ ಇನಿಷಿಯಲಿ ದ ಸ್ಟೋನ್ ವಿಚ್ ಯು ಥ್ರೋ ಲೈಕ್ ದಿಸ್, ದೇರ್ ವಾಸ್ ನೋ ವರ್ಟಿಕಲ್ ಕಾಂಪೊನೆಂಟ್. ದ ಸ್ಟೋನ್ ವಿಚ್ ಯು ಡ್ರಾಪ್ ಲೈಕ್ ದಿಸ್, ಐ ಆಮ್ ನಾಟ್ ಸೇಯಿಂಗ್ ಥ್ರೋನ್, ಹೀಗೆ ಕೆಳಗಡೆ ಬಿಟ್ಟಂಥ ಚೆಂಡು, ಎಸೆದಂಥ ಚೆಂಡಲ್ಲ, ಬಿಟ್ಟಂಥ ಚೆಂಡು ಮತ್ತು ಹೀಗೆ ಹಾರಿಜಾಂಟಲಾಗಿ ಎಸೆದಂಥ ಚೆಂಡು ಎರಡು ಒಂದೇ ಸತಿ ಬಂದು ರೀಚ್ ಆಗ್ತವೆ. ಬಿಕಾಸ್ ದೇರ್ ಇನಿಷಿಯಲ್ ವರ್ಟಿಕಲ್ ಕಾಂಪೊನೆಂಟ್ಸ್ ಆರ್ ಝೀರೋ. ಸೊ ಈ ಸ್ಟೋನ್ ಹೀಗೆ ಬಂದು ಬೀಳುತ್ತೆ, ಅಷ್ಟೊತ್ತಿಗೆ ಈ ಸ್ಟೋನ್ ಹೀಗೆ ಬಂದು ಇಲ್ಲೆಲ್ಲೋ ಬೀಳುತ್ತೆ. ಸೊ ಈ ಕೆಳಗಡೆ ಹಾಕಿದಂಥ ಸ್ಟೋನ್ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಈ ಸ್ಟೋನ್ ಇಲ್ಲಿಗೆ ಬಂದಿರುತ್ತೆ. ಅದೇ ಸ್ಟೋನ್ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ, ಓಕೆ ಇದನ್ನು ನಾನು 1 ಅಂತ ಕರಿತೀನಿ, ಈ ಸ್ಟೋನನ್ನು 2 ಅಂತ ಕರಿತೀನಿ. 1 ಇಲ್ಲಿಗೆ ಬರೋ ಅಷ್ಟೊತ್ತಿಗೆ 2 ಇಲ್ಲಿಗೆ ಬಂದಿರುತ್ತೆ, ಮತ್ತು 1 ಇಲ್ಲಿಗೆ ಬರೋ ಅಷ್ಟೊತ್ತಿಗೆ 2 ಇಲ್ಲಿಗೆ ಬಂದಿರುತ್ತೆ, 1 ಇಲ್ಲಿಗೆ ಬರೋ ಅಷ್ಟೊತ್ತಿಗೆ 2 ಇಲ್ಲಿಗೆ ಬಂದಿರುತ್ತೆ. ನೋಡಿ, ಪ್ರತಿ ಹಂತದಲ್ಲೂ ಈ ಸೆಕೆಂಡ್ ಸ್ಟೋನು ಒಂದು ಸ್ವಲ್ಪ ಮುಂದೆ ಹೋಗ್ತಾ ಇದೆ. ಬಿಗಿನಿಂಗಲ್ಲಿ ಇಲ್ಲಿತ್ತು, ಆಮೇಲೆ ಸ್ವಲ್ಪ ಮುಂದಕ್ಕೆ ಹೋಯಿತು, ಅಂದರೆ ಇಷ್ಟು ದೂರ ಹೋಯಿತು, ಕೊನೆಗೆ ಇಷ್ಟು ದೂರ ಹೋಯಿತು. ಗೊತ್ತಾಗ್ತಿದೆಯಾ ಮಕ್ಕಳೇ? ಸೊ ಇಫ್ ಯು ಡ್ರಾಪ್ ಅ ಸ್ಟೋನ್ ಆ್ಯಂಡ್ ಇಫ್ ಯು ಥ್ರೋ ಅ ಸ್ಟೋನ್, ದೇ ಬೋತ್ ವಿಲ್ ರೀಚ್ ದಿ ಗ್ರೌಂಡ್ ಸೈಮಲ್ಟೇನಿಯಸ್ಲಿ. ದಿಸ್ ಈಸ್ ಒನ್ ಥಿಂಗ್. ಇದ್ರ ಮೇಲೆ ನೀಟ್ ಕ್ವಶನ್ಸ್ ಇರ್ತವೆ, CET ಕ್ವಶನ್ಸ್ ಇರ್ತವೆ, ಆಲ್ಮೋಸ್ಟ್ ಎಲ್ಲ ಎಂಟ್ರೆನ್ಸಲ್ಲೂ ಇದ್ರ ಮೇಲೆ ಕ್ವಶನ್ಸ್ ಇರ್ತವೆ. ಗೊತ್ತಾಯ್ತಲ್ವಾ? ಈಗ ಇನ್ನೊಂದು ಪ್ರಶ್ನೆ, ನಾನು ಲಾಸ್ಟು ವಿಡಿಯೋದಲ್ಲಿ ಅದನ್ನು ಹೇಳಿದೆ. ಈಗ ಇಲ್ಲಿ ಒಂದು ಮರ ಇದೆ, ಇದೊಂದು ಮರ ಇದೆ, ಮರದ ಕೊಂಬೆ ಮೇಲೆ ಒಂದು ಕೋತಿ ಕೂತಿದೆ ಅಂತ ಇಟ್ಕೊಳ್ಳೋಣ. ಇದನ್ನು ಮಂಕಿ ಅಂತ ಕರೆಯೋಣ, ಅಂತ ಕರೆಯೋಣ, ಮಂಕಿ ಚಿತ್ರ ಬರೆಯೋಕ್ಕೆ ಬೇಡ. ಇಲ್ಲಿ ಒಬ್ಬ ಹಂಟರ್ ನಿಂತ್ಕೊಂಡಿರ್ತಾನೆ, ಬೇಟೆಗಾರ ನಿಂತ್ಕೊಂಡಿರ್ತಾನೆ, ಒಂದು ಗನ್ ತಗೊಂಡು ಶೂಟ್ ಮಾಡ್ತಾನೆ. ಏನು? ಆ ಮಂಕಿಗೆ ಶೂಟ್ ಮಾಡಿದಾಗ ಇದು ಬುಲೆಟ್ ನಾವೆಲ್ಲ ಅಂದ್ಕೋತೀವಿ ಹೀಗೆ ಹೋಗುತ್ತೆ ಅಂತ. ಈ ಕೋತಿ ಇವನು ಶೂಟ್ ಮಾಡೋದನ್ನು ನೋಡಿದ ತಕ್ಷಣ ಅದಕ್ಕೆ ಭಯ ಆಗ್ಬಿಟ್ಟು ಜಂಪ್ ಮಾಡುತ್ತೆ ಕೆಳಗಡೆಗೆ. ಆಯಿತಾ? ಕೆಳಗಡೆ ಬಿದ್ದೋಗುತ್ತೆ. ಈ ಕೆಳಗಡೆ ಬೀಳಲಿಕ್ಕೆ ಪ್ರಯತ್ನ ಪಡೋದು, ಅಂದರೆ ಜಂಪ್ ಮಾಡಿಬಿಡುತ್ತೆ, ರೆಂಬೆ ಹಿಡ್ಕೊಂಡಿರುತ್ತೆಲ್ಲ ಬಿದ್ದು ಬಿಡುತ್ತೆ, ಅಂದರೆ ಬಿಟ್ಬಿಡುತ್ತೆ. ಆವಾಗ ಮಂಕಿ ಕೆಳಗಡೆ ಬರ್ತಾ ಇದೆಯಲ್ವಾ? ಸೊ ನಾವೆಲ್ಲೇನು ಅಂದ್ಕೋತೀವಿ, ಮಂಕಿ ಬಚಾವಾಯ್ತಪ್ಪ, ಯಾಕಂದರೆ ಬುಲೆಟ್ ಹಿಂಗೆ ತಾನೇ ಹೋಗ್ತಾ ಇದ್ದಿದ್ದು, ಕೋತಿ ಇಲ್ಲೇ ಇದ್ದಿದ್ದರೆ ಅದಕ್ಕೆ ತಗಲಿ ಸತ್ತು ಹೋಗ್ತಾ ಇತ್ತು, ಮಂಕಿ ಕೆಳಗಡೆ ಬಿತ್ತು, ಹಾಗಾಗಿ ಬುಲೆಟ್ ಹಿಂಗೆ ಹೋಯಿತು, ಬಚಾವಾಯಿತು, ಎಸ್ಕೇಪ್ ಆಯಿತು ಅಂತ ಅಂದ್ಕೋತೀವಿ. ಆ್ಯಕ್ಚುಲಿ ಹಂಗೆ ಆಗೋದಿಲ್ಲ. ಇವನು ಶೂಟ್ ಮಾಡಿದ ತಕ್ಷಣ ನೋಡಿ, ಇದು ಪ್ರೊಜೆಕ್ಟೈಲ್. ನಾನೆಲ್ಲ ಲಾಸ್ಟ್ ವೀಡಿಯೋದಲ್ಲೂ ಹೇಳಿದ್ದೀನಿ, ಹೀಗೆ ನೀವು ವೆಲಾಸಿಟಿ ಕೊಟ್ಟಾಗ ಅದು ಹಿಂಗೆ ಹೋಗೋದಿಲ್ಲ, ಹೋಗ್ತಾ ಬೆಂಡ್ ಆಗುತ್ತೆ. ಇಲ್ಲೂ ಅದೇ ಆಗೋದು, ಹೋಗ್ತಾ ಬೆಂಡ್ ಆಗುತ್ತೆ. ಯಾಕೆ ಬೆಂಡ್ ಆಗುತ್ತೆ? ಬಿಕಾಸ್ ದ ಗ್ರಾವಿಟೇಷನಲ್ ಪುಲ್, ಗ್ರಾವಿಟಿ ಅದನ್ನು ಎಳಿತಾ ಇರುತ್ತೆ, ಬುಲೆಟನ್ನು ಚೂರೇ ಕೆಳಗಡೆ ಎಳೆಯುತ್ತೆ. ಸೊ ಕೋತಿ ಇಲ್ಲಿ ಬರೋ ಅಷ್ಟೊತ್ತಿಗೆ ಬುಲೆಟ್ಟು ಇಲ್ಲಿಗೆ ಬಂದು ಅದನ್ನು ಹೊಡೆದು ಬಿಡುತ್ತೆ, ಆವಾಗ ಕೋತಿ ಸತ್ತು ಹೋಗುತ್ತೆ. ಸೊ ದಟ್ ಮಂಕಿ ಕ್ಯಾನ್ ನಾಟ್ ಎಸ್ಕೇಪ್. ಬಟ್ ವೆದರ್ ಇಟ್ ಎಸ್ಕೇಪ್ಸ್ ಆರ್ ನೋಂಟ್ ಎಸ್ಕೇಪ್, ಇಟ್ ಡಿಪೆಂಡ್ಸ್ ಆನ್ ದ ಇನಿಷಿಯಲ್ ವೆಲಾಸಿಟಿ. ಅದು ಬಹಳ ಮುಖ್ಯ. ಇನಿಷಿಯಲ್ ವೆಲಾಸಿಟಿ ಜಾಸ್ತಿ ಇದ್ದರೆ ಅದು ಬೆಂಡಾಗ ಮುಂಚೆನೇ ಕೋತಿ ಕೆಳಗಡೆ ಬರಬಹುದೇನೋ. ಸೊ ಒಟ್ಟಾರೆ ಈ ಪಾಸಿಬಿಲಿಟಿ ಅಂತೂ ಇದೆ. ಸೊ ದಿಸ್ ಈಸ್ ಅಬೌಟ್ ಪ್ರೊಜೆಕ್ಟೈಲ್ ಮೋಷನ್ಸ್, 1 or 2 ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್. ಇಷ್ಟು ಹೇಳಿ ಈಗ ನಾನು ಸರ್ಕ್ಯುಲರ್ ಮೋಷನ್ ಕಡೆ ಹೋಗ್ತೀನಿ. ಪ್ರೊಜೆಕ್ಟೈಲ್ ಮೋಷನ್ ಈಸ್ ಒನ್ ಎಕ್ಸಾಂಪಲ್ ಫಾರ್ 2 dimensional ಮೋಷನ್. ನೆಕ್ಸ್ಟ್ ಈಸ್ ಸರ್ಕ್ಯುಲರ್ ಮೋಷನ್. ಮಕ್ಕಳೇ, ಸರ್ಕ್ಯುಲರ್ ಮೋಷನ್
ಸಾಕಷ್ಟು ಎಕ್ಸಾಂಪಲ್ಸನ್ನು ಕೊಡ್ಬೋದು ನಮ್ಮ ಡೇ ಟು ಡೇ ಲೈಫಲ್ಲಿ. ಈಗ ನೀವು ಬೈಕ್ ಓಡಿಸ್ತಾ ಇರ್ತೀರಾ, ರೋಡಲ್ಲಿ ಹಿಂಗೆ ಟರ್ನ್ ತಗೊಳ್ತೀರಾ, ಅದು ಸರ್ಕ್ಯುಲರ್ ಮೋಷನ್. ಚಿಕ್ಕವರಿದ್ದಾಗ ಸುತ್ಕೊಂಡು ಆಟ ಆಡಿರ್ತೀರ, ಕಣ್ಣಿಗೆ ಬಟ್ಟೆ ಕಟ್ಕೊಂಡು, ಆಯಿತಾ, ತಿರುಗೋದು. ಚಿಕ್ಕ ಮಕ್ಕಳನ್ನಂತೂ ಹಾಗೆ ಮಾಡ್ತಾರೆ, ಬಟ್ಟೆ ಕಟ್ಬಿಟ್ಟು ಹಿಂಗೆ ತಿರುಗಿಸ್ಬಿಟ್ಟು ಹುಡುಕು ಅಂತ ಕಣ್ಣ ಮುಚ್ಚಾಲೆ ಹೇಳ್ತಾರಲ್ಲ, ಅಲ್ಲಿ ರೊಟೇಟ್ ಆಗ್ತೀರಾ ನೋಡಿ, ರೊಟೇಷನಲ್ ಮೋಷನ್. ಆಮೇಲೆ ಬುಗುರಿ ಆಟ ಆಡಿರ್ತೀರ, ಎಸ್ಪೆಷಲಿ ಗ್ರಾಮೀಣ ಭಾಗದವರು, ರೂರಲ್ ಸೈಡ್ನವರು ಬುಗುರಿ ಆಡಿರ್ತೀರ. ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಸರ್ಕ್ಯುಲರ್ ಮೋಷನ್. ಆ್ಯಕ್ಚುಲಿ ರೊಟೇಷನಲ್ ಮೋಷನ್, ಸರ್ಕ್ಯುಲರ್ ಮೋಷನ್ ಸ್ವಲ್ಪ ವ್ಯತ್ಯಾಸ ಇದೆ. ನಾನು ಸದ್ಯಕ್ಕೆ ಸರ್ಕ್ಯುಲರ್ ಮೋಷನ್ನೇ ತಗೋತೀನಿ. ಬುಗುರಿ ಬಂದ್ಬಿಟ್ಟು ಎಕ್ಸಾಕ್ಟ್ ಸರ್ಕ್ಯುಲರ್ ಮೋಷನ್ ಅಲ್ಲ, ಅದು ಆ್ಯಕ್ಚುಲಿ ರೊಟೇಷನಲ್ ಮೋಷನ್. ಮೋರ್ ಅಬೌಟ್ ರೊಟೇಷನಲ್ ಮೋಷನ್, ವಾಚ್ ಮೈ ರೊಟೇಷನಲ್ ಮೋಷನ್ ವಿಡಿಯೋಸ್, ಅದ್ರ ಮೇಲೆ ಸಾಕಷ್ಟು ಮಾಡಿ ಹಾಕಿದ್ದೀನಿ. ಇನ್ನು ಒಂದು ಕಲ್ಲಿಗೆ ಹಗ್ಗ ಕಟ್ಬಿಟ್ಟು ಹೀಗೆ ತಿರುಗಿಸ್ತೀರಾ ನೋಡಿ, ವೆನ್ ಯು ವಿರ್ಲ್ ಸ್ಟೋನ್ ಅರೌಂಡ್ ಯು, ಇಟ್ ಈಸ್ ಅ ಸರ್ಕ್ಯುಲರ್ ಮೋಷನ್. ಆಮೇಲೆ ವಾಷಿಂಗ್ ಮಿಷಿನಲ್ಲಿ ಬಟ್ಟೆಗಳು ತಿರುಗಬೇಕಾದ್ರೆ, ರಿನ್ಸ್ ಆಗಬೇಕಾದ್ರೆ ಫಾಸ್ಟಾಗಿ ತಿರುಗುತ್ತೆ ನೋಡಿ, ಇಟ್ ಈಸ್ ಸರ್ಕ್ಯುಲರ್ ಮೋಷನ್. ಅದೆಲ್ಲ ಯಾಕಪ್ಪ? ಭೂಮಿ ಸೂರ್ಯನ ಸುತ್ತ ತಿರುಗುತ್ತೆ, ಸರ್ಕ್ಯುಲರ್ ಮೋಷನ್. ಚಂದ್ರ ಭೂಮಿಯ ಸುತ್ತುತ್ತೆ, ಮೂನ್ ಗೋಸ್ ಅರೌಂಡ್ ದಿ ಸನ್, ಸ್ಯಾಟಲೈಟ್ಸ್ ಗೋ ಅರೌಂಡ್ ದಿ ಅರ್ತ್, ಮೂನ್ ಗೋಸ್ ಅರೌಂಡ್ ದಿ ಅರ್ತ್ ಗೋಸ್ ಅರೌಂಡ್ ದ ಸನ್, planets go around the sun, all are circular motions. Electron moves around the nucleus, that is also circular motion. ಆಮೇಲೆ ನಿಮ್ಮ ಊರಲ್ಲಿ ಸರ್ಕಸ್ಸು ಅಥವಾ ಎಕ್ಸಿಬಿಷನ್ಸ್ ಏನಾದರೂ ಬಂತು ಅಂದರೆ ಜೈಂಟ್ ವೀಲ್, ದೊಡ್ಡದೊಂದು ವೀಲ್ ಕೂರಿಸಿ ಮಕ್ಕಳನ್ನೆಲ್ಲ ಕೂರಿಸಿ ತಿರುಗಿಸ್ತಾರೆ ನೋಡಿ, ಇಟ್ ಈಸ್ ಸರ್ಕ್ಯುಲರ್ ಮೋಷನ್. ಸೊ ಈ ಥರ ಬೇಕಾದಷ್ಟು ನಾವು ಎಕ್ಸಾಂಪಲ್ಸನ್ನು ಕೊಡಬಹುದು ಸರ್ಕ್ಯುಲರ್ ಮೋಷನ್ಗೆ. ಒನ್ಸ್ ಅಗೈನ್, ಸರ್ಕ್ಯುಲರ್ ಮೋಷನ್ ಈಸ್ ಎ 2-dimensional motion, therefore it must have 2 displacements, 2 velocities, 2 accelerations. ಅರ್ಥ ಆಗ್ತಾ ಇದೆಯಲ್ವಾ? ಈಗ ಒಂದು ಸರ್ಕ್ಯುಲರ್ ಮೋಷನ್ಗೆ ಡೆಫಿನೇಷನ್ ಅನ್ನು ಬರೆಯೋಣ. How do you define circular motion? If a particle moves in a circular orbit or circular path, ವೃತ್ತಾಕಾರವಾಗಿ ಒಂದು ಆಬ್ಜೆಕ್ಟ್ ಮೂವ್ ಆದರೆ ಅದರ ಮೂವ್ಮೆಂಟನ್ನು ನಾವು ಸರ್ಕ್ಯುಲರ್ ಮೋಷನ್ ಅಂತ ಕರಿತೀವಿ. If a body moves in a circular path or circular orbit, then its motion is said to be circular motion. If a body moves in a straight line, then its motion is said to be in a straight line. ಗೊತ್ತಾಯ್ತಾ? ಈಗ ಇಲ್ಲಿ ಒಂದು ಆಬ್ಜೆಕ್ಟ್ ಇತ್ತು, ಭೂಮಿನೇ ಅಂತ ಇಟ್ಕೊಳ್ಳೋಣ. ಅದು ತಿರುಗಿ ಮತ್ತೆ ವಾಪಸ್ ಅಲ್ಲಿಗೆ ಬರುತ್ತೆ. ಸೊ ಇಲ್ಲಿಂದ ಹೊರಟು ಹೀಗೆ ಸುತ್ತಿ ಮತ್ತೆ ವಾಪಸ್ ಅಲ್ಲಿಗೆ ಬರುತ್ತೆ. ಸೊ ಸರ್ಕ್ಯುಲರ್ ಮೋಷನ್ನಲ್ಲಿ ನೆಟ್ ಡಿಸ್ಪ್ಲೇಸ್ಮೆಂಟ್ ಈಸ್ 0. ಡಿಸ್ಪ್ಲೇಸ್ಮೆಂಟ್ ಅಂದರೆ ಏನು ಗೊತ್ತಲ್ಲ ನಿಮಗೆ? ಚೇಂಜ್ ಇನ್ ದ ಪೊಸಿಷನ್. ಬಟ್ ಇಲ್ಲಿ ಪೊಸಿಷನ್ ಏನು ಚೇಂಜ್ ಆಗಲ್ಲ, ಸದ್ಯಕ್ಕೆ ಚೇಂಜ್ ಆಗುತ್ತೆ ಮತ್ತೆ ವಾಪಸ್ ಅಲ್ಲಿಗೆ ಬರುತ್ತೆ. ಟೆಂಪರರಿ ಚೇಂಜಸ್ ಇದ್ದೇ ಇರುತ್ತೆ ಬಿಡಿ. ಓಕೆ, ಸೊ ಹೀಗೆ ಸುತ್ತುತ್ತಾ ಇದೆ ಅಂತ ಇಟ್ಕೊಳ್ಳೋಣ. ಇದು ಸೆಂಟರ್. ಓಕೆ, ಈಗ ನಾವು ಈ ಸರ್ಕ್ಯುಲರ್ ಮೋಷನಿಗೆ ಸಂಬಂಧಪಟ್ಟಂಗೆ ಒಂದು 2-3 ಪ್ಯಾರಾಮೀಟರ್ಸನ್ನು ಡಿಫೈನ್ ಮಾಡಬೇಕು. ಮೊದಲನೇದಾಗಿ ನೋಡಿ, ಒಂದು ಆಬ್ಜೆಕ್ಟು ಸ್ಟ್ರೈಟ್ ಲೈನಲ್ಲಿ ಹೋಗ್ತಾ ಇದ್ದರೆ ಅಥವಾ ಹೀಗೆ ಹೋಗ್ತಾ ಇದ್ದರೆ ಇನಿಷಿಯಲ್ ಪೊಸಿಷನ್ ಫೈನಲ್ ಪೊಸಿಷನ್ ಮಧ್ಯೆ ಇರೋ ಶಾರ್ಟೆಸ್ಟ್ ಡಿಸ್ಟೆನ್ಸನ್ನು ನಾವು ಡಿಸ್ಪ್ಲೇಸ್ಮೆಂಟ್ ಅಂತ ಕರೆದಿದ್ವಿ. ಆಯಿತಾ? ಇಲ್ಲಿಂದ ಇಲ್ಲಿಗೆ ಅಥವಾ ಇಲ್ಲಿಂದ ಇಲ್ಲಿಗೆ ಅಥವಾ ಇಲ್ಲಿಂದ ಇಲ್ಲಿಗೆ ಈ ಶಾರ್ಟೆಸ್ಟ್ ಡಿಸ್ಟೆನ್ಸನ್ನು ಡಿಸ್ಪ್ಲೇಸ್ಮೆಂಟ್ ಅಂತ ಕರೆದಿದ್ವಿ. ಇಲ್ಲಿ ಕೂಡ ಡಿಸ್ಪ್ಲೇಸ್ಮೆಂಟ್ ಇದೆ, ಬಟ್ ಅದನ್ನು ನಾವು ಬರೀ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿಬಾರ್ದು, ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿಬೇಕು. ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್. ಈ ಮಾಮೂಲಿ ನಾರ್ಮಲ್ ಡಿಸ್ಪ್ಲೇಸ್ಮೆಂಟನ್ನು ನಾವು ಡಿ ಅಂತಂದೋ ಎಕ್ಸ್ ಅಂತಂದೋ ಎಸ್ ಅಂತಂದೋ ಏನೋ ಸಿಂಬಲಲ್ಲಿ ಬರಿತೀವಿ. ಆದರೆ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟನ್ನು ಡೆಲ್ಟಾ ತೀಟಾ ಅಥವಾ ಡಿ ತೀಟಾ ಅಥವಾ ಬರೀ ತೀಟಾ ಈ ಥರ ಬರೀಬಹುದು. ಆಯಿತಾ? ಇದು ಒಂದು ಪ್ಯಾರಾಮೀಟರು. ಆ್ಯಂಗಲ್ ಕವರ್ಡ್. ಇವಾಗ ಒಂದು ಆಬ್ಜೆಕ್ಟ್ ಇಲ್ಲಿತ್ತು, ಈ ಆಬ್ಜೆಕ್ಟ್ ಇಲ್ಲಿತ್ತು, ಇಲ್ಲಿಂದ ಒಂದು ಲೈನನ್ನು ಡ್ರಾ ಮಾಡ್ತೀನಿ. ಆಮೇಲೆ ಸುತ್ಕೊಂಡು ಇಲ್ಲಿಗೆ ಬಂತು ಅಂದರೆ ಅದು ಇವಾಗ ಇಷ್ಟು ಆ್ಯಂಗಲನ್ನು ಕವರ್ ಮಾಡಿದೆ ಅಂತ ಅರ್ಥ. ದಟ್ ಈಸ್ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್. ಓಕೆ, ಸೊ ಇಲ್ಲಿತ್ತು, ಸುತ್ಕೊಂಡು ಇಲ್ಲಿಗೆ ಬಂತು ಅಂದರೆ 90 ಡಿಗ್ರಿ ತಿರುಗಿದಂಗೆ, ಸುತ್ಕೊಂಡು ಇಲ್ಲಿಗೆ ಬಂತು ಅಂದರೆ 180 ಡಿಗ್ರಿ ತಿರುಗಿಕೊಂಡಂಗೆ. ಹಾಗೆ ಸುತ್ಕೊಂಡು ವಾಪಸ್ ಇಲ್ಲಿಗೆ ಬಂದರೆ 180 ಡಿಗ್ರಿ ಪ್ಲಸ್ 180 360 ಡಿಗ್ರಿ. ಈಗ ದೇವ್ರ ಮುಂದೆ ನೀವು ಊದಿನ ಕಡ್ಡಿ ಹಚ್ತೀರಲ್ವಾ, ಪೂಜೆ ಮಾಡ್ಬೇಕಾದ್ರೆ ಹೀಗೆ ಆ ಮಂಗಳಾರತಿನೋ ಆರತಿನೋ ಅಥವಾ ಊದಿನ ಕಡ್ಡಿನೋ ಗಂಧದ ಕಡ್ಡಿನೋ ಹಚ್ಚಿ ಬೆಳಗ್ತಿರಲ್ವ ನೀವು, ದಟ್ ಈಸ್ ಆಲ್ಸೋ ಸರ್ಕ್ಯುಲರ್ ಮೋಷನ್. ಸೊ ಹೀಗೆ ಹೋದರೆ 90 ಡಿಗ್ರಿ, 180 ಡಿಗ್ರಿ, 270 ಡಿಗ್ರಿ, 360 ಡಿಗ್ರಿ. ಸೊ ಪ್ರತಿ ಹಂತದಲ್ಲೂ ಕೂಡ ಯು ಆರ್ ಕವರಿಂಗ್ ಸಮ್ ಆ್ಯಂಗಲ್, ದಟ್ ಈಸ್ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್. ಓಕೆನಾ?
ನೆಕ್ಸ್ಟ್ ಇಲ್ಲಿಗೆ ಬರ್ತೀನಿ. ಲೀನಿಯರ್ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್ ಟೇಕನ್ ಈಸ್ ನೋನ್ ಆಸ್ ವೆಲಾಸಿಟಿ. ಸೊ ವೆಲಾಸಿಟಿನ ಹೆಂಗೆ ಡಿಫೈನ್ ಮಾಡ್ತೀವಿ? ಇಟ್ ಈಸ್ ಅ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್ ಟೇಕನ್, ದಟ್ ಈಸ್ ಲೀನಿಯರ್ ವೆಲಾಸಿಟಿ. ಅದೇ ಥರ ಇಲ್ಲೂ ಕೂಡ ಒಂದು ವೆಲಾಸಿಟಿ ಇದೆ, ದಟ್ ಈಸ್ ಕಾಲ್ಡ್ ಆಂಗ್ಯುಲರ್ ವೆಲಾಸಿಟಿ, represented by omega, and angular velocity is defined as angular displacement divided by time taken. ಥೀಟಾ ಬೈ ಟಿ ಬರೆದ್ರೂ ಆಯಿತು, ಡೆಲ್ಟಾ ಥೀಟಾ ಬೈ ಡೆಲ್ಟಾ ಟಿ ಬರೆದ್ರೂ ಆಯಿತು, ಅಥವಾ ಡಿ ಥೀಟಾ ಬೈ ಡಿ ಟಿ ಬರೆದ್ರೂ ಆಯಿತು. ಒಟ್ಟಾರೆ ಅದು ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್ ಟೇಕನ್. ಡಿ ಥೀಟಾ ಅಂದರೆ ಸ್ಮಾಲ್ ಆ್ಯಂಗಲ್ ಕವರ್ಡ್ ಅಷ್ಟೇ. ಇವಾಗ ಇಲ್ಲಿತ್ತು ಒಂದು ಚೂರು, 1 ಡಿಗ್ರಿನೋ 2 ಡಿಗ್ರಿನೋ 3 ಡಿಗ್ರಿನೋ, ಇದು ಸ್ಮಾಲ್ ವೇರಿಯೇಷನ್ಸನ್ನು ನಾವು ಡೆಲ್ಟಾ ಥೀಟಾ ಅಥವಾ ಡಿ ಥೀಟಾ ಅಂತ ಬರಿತೀವಿ ಅಷ್ಟೇ. ಬೇರೆ ಇನ್ನೇನು ಅದಕ್ಕೇನು ವಿಶೇಷ ಅರ್ಥ ಏನೂ ಇಲ್ಲ. So angular velocity is angular displacement divided by time taken. ಓಕೆ, ಈಗ ಇದಕ್ಕೆ ನಾವು ಎಸ್ ಐ ಯೂನಿಟನ್ನು ಬರೀಬೇಕು. ಆ್ಯಂಗಲನ್ನು ನಾವು ಎಸ್ ಐ ಯೂನಿಟಲ್ಲಿ ಬರೆಯೋದು ಹೆಂಗೆ ಅಂತ ಹೇಳ್ಕೊಟ್ಟಿದ್ದೀನಿ. ರೇಡಿಯನ್ ಈಸ್ ಅ ಎಸ್ ಐ ಯೂನಿಟ್. ಅಲ್ಲಿಗೆ ಇಟ್ ಈಸ್ ರೇಡಿಯನ್ ಪರ್ ಸೆಕೆಂಡ್ ಅಂತ ಬರೀಬಹುದಲ್ವಾ? ಎಸ್ ಸರ್, ಆ್ಯಂಗ್ಯುಲರ್ ವೆಲಾಸಿಟಿ ಎಸ್ ಐ ಯೂನಿಟ್ ಈಸ್ ರೇಡಿಯನ್ ಪರ್ ಸೆಕೆಂಡ್. ಓಕೆ, ಈಗ ಈ ಆಬ್ಜೆಕ್ಟ್ಗೆ ಬರೋಣ. ಇದು 2 ಡೈಮೆನ್ಷನಲ್ಲಿ ಮೂವ್ ಆಗ್ತಿದೆ, ಎಕ್ಸ್ ಆ್ಯಕ್ಸಿಸ್ ವೈ ಆ್ಯಕ್ಸಿಸ್ ಎಲ್ಲ ಇದೆ. ಸರ್ ಇದಕ್ಕೆ 2 ವೆಲಾಸಿಟಿ ಇರಬೇಕಲ್ವಾ ಸರ್? ಇದೆ, ಎಲ್ಲ 2 ವೆಲಾಸಿಟಿ ಎಲ್ಲ ಇದೆ. ಅದರ ಜೊತೆಗೆ ನೋಡ್ರಪ್ಪ, ಆಂಗ್ಯುಲರ್ ವೆಲಾಸಿಟಿಯಿಂದ ರೊಟೇಷನ್ ಸರ್ಕ್ಯುಲರ್ ಮೋಷನಲ್ಲಿ ಹೋಗುತ್ತೆ ಅಲ್ವಾ? ಈಗ ನೀನು ಒಂದು ಕಲ್ಲಿಗೆ ಹಗ್ಗ ಕಟ್ಬಿಟ್ಟು ಹಿಂಗೆ ತಿರುಗಿಸ್ತಾ ಇದೆಯಲ್ವಾ, ಸಡನ್ನಾಗಿ ನೀನು ಹಗ್ಗ ಕಟ್ಟಾಯಿತು ಅಂತಂದು ಅಥವಾ ಬಿಟ್ಬಿಟ್ರಿ ಅಂತ ಇಟ್ಕೊಳ್ಳಿ. ಸ್ಟೋನ್, ವುಡ್ ಯು ಥಿಂಕ್ ದಟ್ ಇಟ್ ಈಸ್ ಕಂಟಿನ್ಯೂ ಟು ಮೂವ್ ಇನ್ ಅ ಸರ್ಕ್ಯುಲರ್ ಪಾತ್? ನೋ. ಎಲ್ಲಿ ಹಗ್ಗ ಕಟ್ಟಾಯಿತೋ ಆ ಜಾಗದಲ್ಲಿ ಹೀಗೆ ಟ್ಯಾಂಜೆನ್ಷಿಯಲ್ ಆಗಿ ಹೊರಟು ಹೋಗುತ್ತೆ. ಬೇಕಾದ್ರೆ ನೀವು ಓಪನ್ ಫೀಲ್ಡಲ್ಲಿ, ಹೊಲದಲ್ಲೋ ಅಥವಾ ನಿಮ್ಮ ಊರಿನ ಬಯಲಲ್ಲೋ ಎಲ್ಲೋ ಒಂದು ಕಡೆಗೆ ಒಂದು ದಾರ ತಗೊಂಡು ಕಲ್ಲು ಕಟ್ಟಿ ಜೋರಾಗಿ ಹಿಂಗೆ ತಿರುಗಿಸಿ ಸಡನ್ನಾಗಿ ಬಿಟ್ಬಿಡಿ. ಕೇರ್ಫುಲ್, ಸುತ್ತಮುತ್ತ ಯಾರು ಇರಬಾರ್ದು, ಯಾಕಂದರೆ ಅದು ಹೋಗ್ಬಿಟ್ಟು ಆಮೇಲೆ ಅವ್ರ ಹಣೆಗೋ ತಲೆಗೋ ಹೊಡೆಯೋ ಚಾನ್ಸ್ ಇರುತ್ತೆ. ಸೊ ತಿರುಗಿಸ್ತಾ ಸಡನ್ನಾಗಿ ಬಿಟ್ಬಿಡಿ. ಎಲ್ಲೋ ಒಂದು ಕಡೆ ಎಲ್ಲಿ ಬಿಡ್ತಿರೋ ಅಲ್ಲಿ ಹಂಗೆ ಹೋಗುತ್ತೆ. ಸೊ ನೀವು ಇಲ್ಲಿಗೆ ಬಂದಾಗ ಬಿಟ್ಟರೆ ಹಿಂಗೆ ಹೋಗುತ್ತೆ, ಹಿಂದಕ್ಕೆ ಹೋದಾಗ ಬಿಟ್ಟರೆ ಹಿಂಗೆ ಹೋಗುತ್ತೆ. ಯಾವ ಜಾಗದಲ್ಲಿ ನೀವು ಬಿಡ್ತಿರೋ ಆ ಜಾಗದಲ್ಲಿ ಟ್ಯಾಂಜೆನ್ಷಿಯಲ್ ಆಗಿ ಹೋಗುತ್ತೆ. ಅಂದರೆ ಪ್ರತಿ ಜಾಗದಲ್ಲೂ ಅದಕ್ಕೆ ಒಂದು ಟ್ಯಾಂಜೆನ್ಷಿಯಲ್ ವೆಲಾಸಿಟಿ ಅಂತ ಇರುತ್ತೆ, ಗೊತ್ತಾಯ್ತಲ್ವಾ? ಆ ಟ್ಯಾಂಜೆನ್ಷಿಯಲ್ ವೆಲಾಸಿಟಿಯನ್ನು ನಾವು ವಿ ಅಂತ ಕರಿತೀವಿ. ಓಕೆ, ಸೊ ಸರ್ಕ್ಯುಲರ್ ಮೋಷನ್ನಲ್ಲಿ ಇಡಲಿಕ್ಕೆ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದು ಆ್ಯಂಗ್ಯುಲರ್ ವೆಲಾಸಿಟಿ, ಕಿತ್ಕೊಂಡು ಹೋಗಲಿಕ್ಕೆ ಕಾರಣ ಆಗೋದು ಟ್ಯಾಂಜೆನ್ಷಿಯಲ್ ವೆಲಾಸಿಟಿ. ಐ ರಿಪೀಟ್, ಸೊ ಆ್ಯಂಗ್ಯುಲರ್ ವೆಲಾಸಿಟಿ ಕೀಪ್ಸ್ ದ ಬಾಡಿ ಇನ್ ಸರ್ಕ್ಯುಲರ್ ಮೋಷನ್, ಟ್ಯಾಂಜೆನ್ಷಿಯಲ್ ವೆಲಾಸಿಟಿ ಕೀಪ್ಸ್ ದ ಬಾಡಿ ಇನ್ ಟ್ಯಾಂಜೆನ್ಷಿಯಲ್ ಮೋಷನ್. ಓಕೆ ಸರ್, ಇವೆರಡರ ಮಧ್ಯೆ ಏನಾದರೂ ರಿಲೇಷನ್ ಇದೆಯಾ? ಎಸ್, 100% ಇದೆ. ಅದನ್ನು ನಾವು ಇವಾಗ ಡಿರೈವ್ ಮಾಡೋಣ. ಹೆಂಗೆ ಅಂತ ಹೇಳ್ತೀನಿ ನೋಡಿ. ಇದು ಒಂದು ಪೊಸಿಷನ್ ವೆಕ್ಟರ್, ಇದು ಇನ್ನೊಂದು ಪೊಸಿಷನ್ ವೆಕ್ಟರ್. ಇಲ್ಲಿಂದ ಇಲ್ಲಿಗೆ ಡಿಸ್ಪ್ಲೇಸ್ಮೆಂಟ್ ಆಗಿದೆ, ಗೊತ್ತಾಯ್ತಾ? ಇಲ್ಲಿಂದ ಇಲ್ಲಿಗೆ ಡಿಸ್ಪ್ಲೇಸ್ಮೆಂಟ್ ಆಗಿದೆ. ಆ ಡಿಸ್ಪ್ಲೇಸ್ಮೆಂಟನ್ನು ನಾನು ಡೆಲ್ಟಾ ಆರ್ ಅಂತ ಬರಿತೀನಿ. ಡೆಲ್ಟಾ ಆರ್ ವಿ ಆಲ್ ನೋ ಈಸ್ ನಥಿಂಗ್ ಬಟ್ ಆರ್ ಡ್ಯಾಶ್ ಮೈನಸ್ ಆರ್. ಇದು ಡಿಸ್ಪ್ಲೇಸ್ಮೆಂಟ್. ಇಂದಿನ ವಿಡಿಯೋ ಎಲ್ಲ ನಾನು ಇದಕ್ಕೋಸ್ಕರನೇ ವೆಕ್ಟರ್ಸನ್ನು ನಾನು ಅಷ್ಟು ಡೀಟೇಲ್ ಆಗಿ ಹೇಳಿದ್ದು. ಚೇಂಜ್ ಇನ್ ದ ಪೊಸಿಷನ್ ಈಸ್ ಡಿಸ್ಪ್ಲೇಸ್ಮೆಂಟ್. ಸೊ ಡಿಸ್ಪ್ಲೇಸ್ಮೆಂಟ್ ಈಸ್ ಗಿವನ್ ಬೈ ದ ಡಿಫರೆನ್ಸ್. ಇದು ಒಂದು ಪಾಯಿಂಟ್, ಆಗಲೇ ವಿಡಿಯೋದಲ್ಲಿ ಹೇಳಿದ್ದೀನಿ. ಇಲ್ಲಿ ಗಮನಿಸಿ, ನೋಡಲಿಕ್ಕೆ ಇದು ಸ್ಟ್ರೈಟ್ ಲೈನ್ ಥರ ಕಂಡ್ರು, ಸಪೋಸ್ ಇಫ್ ದ ಆ್ಯಂಗಲ್ ಈಸ್ ವೆರಿ ಸ್ಮಾಲ್, ಆ್ಯಂಗಲ್ ಚಿಕ್ಕದಾಗ್ತಾ ಹೋದರೆ ಇಲ್ಲಿನೊಂದು ಸರ್ಕಲ್ ಬರೆದ್ಬಿಟ್ಟು ಇಲ್ಲಿ ನೋಡ್ರಿ, ಇಲ್ಲಿತ್ತು ಆಬ್ಜೆಕ್ಟು, ಆ್ಯಂಗಲ್ ಸ್ವಲ್ಪನೇ ಇದೆ, ಇಷ್ಟು ಆ್ಯಂಗಲ್ ಇದೆ. ಇಲ್ಲಿಂದ ನೀವು ಇಲ್ಲಿ ಸ್ಟ್ರೈಟ್ ಲೈನ್ ಹೇಳಿದ್ರೆ ಇಟ್ ಇಸ್ ಆಲ್ಮೋಸ್ಟ್ ಈಕ್ವಲ್ ಟು ದಿಸ್ ಆರ್ಕ್ ಆಗೋದಿಲ್ವಾ? ಹಾಗೆ ಇನ್ನು ಸ್ವಲ್ಪ ಮೇಲೆ ಹೋಗ್ತೀರಾ, ಇಲ್ಲಿ ಹೇಳಿದ್ರೆ ಸ್ವಲ್ಪ ಗ್ಯಾಪ್ ಕಾಣಿಸುತ್ತೆ, ಬಟ್ ಆಲ್ಮೋಸ್ಟ್ ಆರ್ಕೆ ಅಲ್ವಾ? ಎಸ್, ದಟ್ ಮೀನ್ಸ್ ಡೆಲ್ಟಾ ಆರ್ ಈಸ್ ಆನ್ ಆರ್ಕ್. ಈ ಆರ್ಕೇನೆ ಅದು. ಆಮೇಲೆ ನಮಗೆ ಪಿ ಯು ಸಿನಲ್ಲಿ ಹೈಸ್ಕೂಲಲ್ಲೇ ಹೇಳ್ಕೊಟ್ಟಿರ್ತಾರೆ ಆರ್ಕ್ ಲೆಂತ್ ಬರೆಯೋದು ಹೆಂಗೆ ಅಂತ. ಒಂದು ಸರ್ಕಲ್ನಲ್ಲಿ ರೇಡಿಯಸ್ ಗೊತ್ತಿದ್ರೆ, ಆ್ಯಂಗಲ್ ಗೊತ್ತಿದ್ರೆ ಈ ಎಸ್ ಅನ್ನು ಬರಿಬೋದು. ಎಸ್ ಈಸ್ ಈಕ್ವಲ್ ಟು ಆರ್ ತೀಟಾ ಅಂತ. ಆ ಬೇಸಿಸ್ ಮೇಲೆ ಡೆಲ್ಟಾ ಆರ್ ಅನ್ನು ಬರಿತೀನಿ. ಇಟ್ ಈಸ್ ಆರ್ ಇಂಟು ಡೆಲ್ಟಾ ಥೀಟಾ. ಗೊತ್ತಾಗ್ತಿದೆಯಾ ಮಕ್ಕಳೇ? ಆರ್ ಇಂಟು ಡೆಲ್ಟಾ ಥೀಟಾ. ಓಕೆ, ಎರಡೂ ಕಡೆಗೂ ಡಿವೈಡ್ ಬೈ ಡೆಲ್ಟಾ ಟಿ. ಅವಾಗ ಡೆಲ್ಟಾ ಆರ್ ಬೈ ಡೆಲ್ಟಾ ಟಿ ಈಸ್ ಈಕ್ವಲ್ ಟು ಆರ್ ಇಂಟು ಡೆಲ್ಟಾ ಥೀಟಾ ಬೈ ಡೆಲ್ಟಾ ಟಿ. ಓಕೆ,
What is this r by t? It is nothing but x by t. That is nothing but velocity. That is equal to r into what is this delta theta by delta t? It is nothing but omega. Very good. This is the relation between angular velocity and linear velocity. ಈ linear velocity ಅನ್ನು tangential velocity ಅಂತ ಕೂಡ ಕರೀತಾರೆ. ಗೊತ್ತಾಗ್ತಾ ಇದೆಯಲ್ವಾ? ಆಂಗ್ಯುಲರ್ ವೆಲಾಸಿಟಿ ಇಸ್ ಆಲ್ಸೋ ಕಾಲ್ಡ್ ಆಸ್ ಟ್ಯಾಂಜೆನ್ಷಿಯಲ್ ವೆಲಾಸಿಟಿ ಬಿಕಾಸ್ ಇಟ್ ಆಲ್ವೇಸ್ ಆಕ್ಟ್ಸ್ ಅಲಾಂಗ್ ಟ್ಯಾಂಜೆನ್ಷಿಯಲ್ ಡೈರೆಕ್ಷನ್. ನೋಡಿ, ಟ್ಯಾಂಜೆಂಟ್ಸ್ಗಳನ್ನು ನೋಡಿದರೆ ಗೊತ್ತಾಗುತ್ತೆ ಅದು ತಿರುಗುತ್ತಾ ಇರೋ ಬಾಡಿ ಅಂತ. ಗೊತ್ತಾಯ್ತಲ್ವಾ? ಸೊ ಇದು ಭಾಳ ಇಂಪಾರ್ಟೆಂಟ್. ಡಿರೈವೇಷನ್ ಬರುತ್ತೋ ಬಿಡುತ್ತೋ, ಆದರೆ ಈ ಕಾನ್ಸೆಪ್ಟ್ನ ಮೇಲೆ ನ್ಯೂಮರಿಕಲ್ಸ್ ಅಂತೂ ಬಂದೇ ಬರ್ತವೆ. CET ನಲ್ಲಿ ನೀಟಲ್ಲಿ ಬಂದೇ ಬರ್ತವೆ. ಸೊ ಇದು ವೆಲಾಸಿಟಿ ಆಯಿತು. ಇನ್ನು ಆಕ್ಸಿಲರೇಷನ್ ಕಡೆ ಬರೋಣ. ನೋಡಿ, ಆಕ್ಸಿಲರೇಷನ್ನು ವೆಲಾಸಿಟಿ ಚೇಂಜ್ ಆದಮೇಲೆ ಆಕ್ಸಿಲರೇಷನ್ ಇರಲೇಬೇಕು. ಇಲ್ಲಿ ಈ ಒಂದು ವೆಲಾಸಿಟಿ ವ್ಯಾಲ್ಯೂ ಈಸ್ ಸೇಮ್, ಮ್ಯಾಗ್ನಿಟ್ಯೂಡ್ ಈಸ್ ಸೇಮ್, ದ ಡೈರೆಕ್ಷನ್ ಈಸ್ ಚೇಂಜಿಂಗ್ ಕಂಟಿನ್ಯೂಯಸ್ಲಿ. ಈ ಥರ ಚೇಂಜ್ ಆಗ್ತಾ ಹೋಗುತ್ತೆ. Therefore, there is acceleration. Okay, well, just I will erase this part. Now, let us find the acceleration expression. Velocity change ಆಗೋದ್ರಿಂದ acceleration ಇರಲೇಬೇಕು. ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ದ ವೆಲಾಸಿಟಿ ಸೇಮ್ ಇರುತ್ತೆ, ಬಟ್ ಡೈರೆಕ್ಷನ್ ಮಾತ್ರ ಚೇಂಜ್ ಆಗುತ್ತೆ. ಇವಾಗ ಇದು ವಿ ಆದರೆ ಇದು ವಿ ಪ್ಲಸ್ ಡೆಲ್ಟಾ ವಿ. ಗೊತ್ತಾಯ್ತಲ್ವಾ? ವಿ ಪ್ಲಸ್ ಡೆಲ್ಟಾ ವಿ ಮತ್ತೆ ವಿ ಅಂದರೆ ಡೆಲ್ಟಾ ವಿ ಅಷ್ಟು ಚೇಂಜ್ ಆಗಿದೆ. ಇಲ್ಲಿ ಬರೋಣ. ಡೆಲ್ಟಾ ಆರ್ ಅನ್ನು ನಾನು ಆರ್ ಇಂಟು ಡೆಲ್ಟಾ ತೀಟಾ ಬರ್ದಂಗೆ ಡೆಲ್ಟಾ ವಿ ಅನ್ನು ವಿ ಇಂಟು ಡೆಲ್ಟಾ ತೀಟಾ ಬರಿಬಹುದು. ಗೊತ್ತಾಗ್ತಾ ಇದೆಯಾ? ಈ ವೆಕ್ಟರ್ ಡಯಾಗ್ರಾಮ್ನ ಉಪಯೋಗಿಸ್ಕೊಂಡು ಬರಿಬೋದು, ಬಟ್ ಡೈರೆಕ್ಟಾಗಿ ಬರಿತಾ ಇದ್ದೀನಿ. ನಾಟ್ ಡೀಟೇಲ್ಡ್ ಎಕ್ಸ್ಪ್ಲನೇಷನ್, ನಾಟ್ ನೆಸರಿ. ನೋಟ್ಸಲ್ಲಿ ಬೇಕಾದ್ರೆ ನೋಡ್ಕೊಳ್ಳಿ, ಕೊಟ್ಟಿದ್ದೀನಿ. ಸೊ ಲೈಕ್ ಡೆಲ್ಟಾ ಆರ್ ಈಸ್ ಈಕ್ವಲ್ ಟು ಆರ್ ಇಂಟು ಡೆಲ್ಟಾ ತೀಟಾ, ಡೆಲ್ಟಾ ವಿ ಈಸ್ ಈಕ್ವಲ್ ಟು ವಿ ಇಂಟು ಡೆಲ್ಟಾ ತೀಟಾ. ನೆಕ್ಸ್ಟ್ ಏನು ಮಾಡಿದ್ದೆ? ಡಿವೈಡ್ ಬೈ ಡೆಲ್ಟಾ ಟಿ. ಸೊ ಅವಾಗ ಡೆಲ್ಟಾ ವಿ ಬೈ ಡೆಲ್ಟಾ ಟಿ ಈಸ್ ಈಕ್ವಲ್ ಟು ವಿ ಇಂಟು ಡೆಲ್ಟಾ ಥೀಟಾ ಬೈ ಡೆಲ್ಟಾ ಟಿ. ಮಕ್ಕಳೇ ಗಮನಿಸಿದ ಏನಿದು? ರೇಟ್ ಆಫ್ ಚೇಂಜ್ ಆಫ್ ಆಕ್ಸಿಲರೇಷನ್, ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಬೈ ಟೈಮ್ ಟೇಕನ್ ಈಸ್ ನಥಿಂಗ್ ಬಟ್ ಆಕ್ಸಿಲರೇಷನ್. ಫಸ್ಟ್ ಚಾಪ್ಟರ್ ಸೆಕೆಂಡ್ ಚಾಪ್ಟರ್ ಎಲ್ಲ ಬರೀ ಇದನ್ನೇ ನಾವು ಕಲಿಯೋದು. ವೆಲಾಸಿಟಿ ಬೈ ಟೈಮ್ ಟೇಕನ್ ಈಸ್ ಆಕ್ಸಿಲರೇಷನ್ ಈಸ್ ಈಕ್ವಲ್ ಟು ವಿ ಇಂಟು ಡೆಲ್ಟಾ ತೀಟಾ ಬೈ ಡೆಲ್ಟಾ ಟಿ, ಡೆಲ್ಟಾ ತೀಟಾ ಬೈ ಡೆಲ್ಟಾ ಟಿ, ಡೆಲ್ಟಾ ತೀಟಾ ಬೈ ಡೆಲ್ಟಾ ಟಿ ಒಮೆಗಾ. ಗೊತ್ತಾಗ್ತಾ ಇದೆಯಲ್ವಾ? ಒಮೆಗಾ ಬಂತು. ಸೊ ಅಲ್ಲಿಗೆ ಆಕ್ಸಿಲರೇಷನ್ ಈಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಲೀನಿಯರ್ ವೆಲಾಸಿಟಿ ಆ್ಯಂಡ್ ಆಂಗ್ಯುಲರ್ ವೆಲಾಸಿಟಿ. ಯಾವುದಾದ್ರು ಒಂದರಲ್ಲಿ ಬರೀಬೇಕು ಅನ್ನೋದಾದರೆ ನೀವು, ದಟ್ ಮೀನ್ಸ್ ಇಫ್ ಯು ವಾಂಟ್ ಟು ಎಕ್ಸ್ಪ್ರೆಸ್ ಎ ಐದರ್ ಇನ್ ಟರ್ಮ್ಸ್ ಆಫ್ ವಿ ಆರ್ ಇನ್ ಟರ್ಮ್ಸ್ ಆಫ್ ಒಮೆಗಾ, take the help of this equation. That means either you write A is equal to R omega into omega, that is R omega square. ಈ ಥರ ಬರೀರಿ. ಅಥವಾ you can also write this A as V. In the place of V, I write V only. In the place of omega, I write V by R. That is A is equal to V square divided by R. This is the acceleration in terms of velocity. So acceleration in terms of tangential velocity, acceleration in terms of angular velocity. ಮಕ್ಕಳೇ, ಈ ಆಕ್ಸಿಲರೇಷನ್ನು ವೆಕ್ಟರ್ ಅಂತ ನಮಗೆ ಗೊತ್ತು. ವೆಕ್ಟರ್ ಅಂದಮೇಲೆ ಅದಕ್ಕೆ ಡೈರೆಕ್ಷನ್ ಇರಲೇಬೇಕಲ್ವಾ? ಕರೆಕ್ಟ್, ಇದಕ್ಕೂ ಡೈರೆಕ್ಷನ್ ಇದೆ. ಯಾವ ಕಡೆಗಿರುತ್ತೆ ಡೈರೆಕ್ಷನ್ನು? ನೆನಪಿಟ್ಕೊಳ್ಳಿ, ಯಾವಾಗ ಒಂದು ಆಬ್ಜೆಕ್ಟ್ ತಿರುಗುತ್ತಾ ಇರುತ್ತೋ ಅದಕ್ಕೆ ಒಂದು ಆಕ್ಸಿಲರೇಷನ್ ಇದ್ದೇ ಇರುತ್ತೆ. ಆ ಆಕ್ಸಿಲರೇಷನ್ ಯಾವಾಗಲೂ ಸೆಂಟರ್ ಕಡೆಗೆ ಆ್ಯಕ್ಟ್ ಮಾಡ್ತಾ ಇರುತ್ತೆ. ಅಂದರೆ ಈ ವೆಲಾಸಿಟಿಗೆ ಪರ್ಪೆಂಡಿಕ್ಯುಲರ್ ಆಗಿ ಇರುತ್ತೆ. ಇದು ಟ್ಯಾಂಜೆಂಟು, ಇದು ರೇಡಿಯಸ್. ಟ್ಯಾಂಜೆಂಟು ರೇಡಿಯಸ್ ಯಾವಾಗಲೂ ಪರ್ಪೆಂಡಿಕ್ಯುಲರ್ ಆಗಿರ್ತವೆ. ಅಂದರೆ ಆಕ್ಸಿಲರೇಷನ್ ಈಸ್ ಟುವರ್ಡ್ಸ್ ದಿ ಸೆಂಟರ್, ಆಕ್ಸಿಲರೇಷನ್ ಈಸ್ ಆ್ಯಕ್ಟಿಂಗ್ ಟುವರ್ಡ್ಸ್ ದ ಸೆಂಟರ್. ಅಂಥ ಆಕ್ಸಿಲರೇಷನನ್ನು ಸೆಂಟ್ರಿಪೀಟಲ್, ಸೆಂಟ್ರಿ ಅಂದರೆ ಸೆಂಟರ್, ಪಿಟಲ್ ಅಂದರೆ ಸೀಕಿಂಗ್ ಅಂತ. ಸೆಂಟ್ರಿಪೀಟಲ್ ಆಕ್ಸಿಲರೇಷನ್, ಸೆಂಟರ್ ಸೀಕಿಂಗ್ ಆಕ್ಸಿಲರೇಷನ್. ಸೊ ದಿಸ್ ಈಸ್ ನಥಿಂಗ್ ಬಟ್ ಸೆಂಟ್ರಿಪಿಟಲ್ ಆಕ್ಸಿಲರೇಷನ್. ಇನ್ನು ಮುಂದೆ ಇದನ್ನು ನಾನು ಈ ರೊಟೇಷನಲ್ ಮೋಷನ್ ಬಂದಾಗ ಸೆಂಟ್ರಿಪಿಟಲ್ ಫೋರ್ಸ್ ಅಂತ ಒಂದು ಪಾಯಿಂಟನ್ನು ಹೇಳ್ತೀನಿ, ಅವಾಗ ಮತ್ತೊಮ್ಮೆ ಬಳಸ್ತೀನಿ. ಸೊ ಇದಿಷ್ಟು ರೊಟೇಷನಲ್ ಮೋಷನ್ಗೆ, ಸರ್ಕ್ಯುಲರ್ ಮೋಷನ್ಗೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಸಾಕಷ್ಟು ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀನಿ. ನಾಟ್ ಓನ್ಲಿ ಸರ್ಕ್ಯುಲರ್ ಮೋಷನ್, ನಾಟ್ ಓನ್ಲಿ ಪ್ರೊಜೆಕ್ಟೈಲ್ ಮೋಷನ್, ಈವನ್
ಅಬೌಟ್ ವೆಕ್ಟರ್ಸ್ ಆಲ್ಸೋ ಐ ಸ್ಪೋಕ್ ಸೋ ಮೆನಿ ಥಿಂಗ್ಸ್. ಸೊ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ ಇಲ್ಲಿಗೆ ಈ ಚಾಪ್ಟರ್ ಕ್ಲೋಸ್ ಆಗುತ್ತೆ. ಮುಂದೆ ಬೇರೆ ಚಾಪ್ಟರ್ನ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ದಯವಿಟ್ಟು ನನ್ನ ವೀಡಿಯೋಸನ್ನು ಲೈಕ್ ಮಾಡಿ, ಲೈಕ್ ಬಟನನ್ನು ಪ್ರೆಸ್ ಮಾಡಿ. ವಾಚ್ ಮಾಡ್ತಾ ಇದ್ದೀರಾ, ಲೈಕನ್ನು ಪ್ರೆಸ್ ಮಾಡ್ತಾ ಇಲ್ಲ. ನೀವು ಲೈಕ್ ಪ್ರೆಸ್ ಮಾಡದೆ ಹೋದರೆ ಈ ವಿಡಿಯೋಸ್ಗೆ ಪಾಪ್ಯುಲಾರಿಟಿ ಬರೋದಿಲ್ಲ. ದಿಸ್ ಈಸ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್. ಓಕೆ, ಥ್ಯಾಂಕ್ ಯು ವೆರಿ ಮಚ್.